ಮೆಸೇಜ್ ಮಾಡಿದ್ದೆ ಬಾ ಅಂತ. ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಗುಟ್ಟಾಗಿ ಮಾತಾಡಬೇಕಿತ್ತು. ಪರ್ಸನಲ್ ಆಗ ಏನು ವಿಷಯ? ಕಲಾ ಬಗ್ಗೆ ತುಂಬ ಅಪ್ಸೆಟ್ ಆಗಿದ್ದಾಳೆ. ಯಾಕಾದರೂ ಇಲ್ಲಿಗೆ ಬಂದ್ರಿ ಅಂತೆಲ್ಲ ಕೇಳ್ಬಿಟ್ಲು. ಅವಳು ಯಾವತ್ತೂ ಈ ಥರ ಮಾತಾಡಿದವಳಲ್ಲ. ಅಣ್ಣ, ಕಲಾತ್ಗೆ ತುಂಬಾ ಒಳ್ಳೆಯವರು. ಕಲಾತ್ಗೆ ಮೇಲೆ ಕೋಪ ಮಾಡ್ಕೊಂಡು ಮತ್ತೆ ನೀನು ಅಮೆರಿಕಕ್ಕೆ ಹೋಗೋದನ್ನ ಯೋಚನೆ ಮಾಡಬೇಡ. ಯಾಕೋ 2 ದಿನದಿಂದ ವಿಚಿತ್ರವಾಗಿ ಆಡ್ತಿದ್ದಾರೆ. ಅವರು ನಿನ್ನ ಹತ್ರ ಕ್ಷಮೆ ಕೇಳಿ ಹೋಗಿ ನಾನು ಮಾಡ್ತೀನಿ, ಪ್ಲೀಸ್ ಅಣ್ಣ. ಅದೆಲ್ಲ ಏನು ಬೇಡ ಬಿಡು, ನನಗೇನು ಅವಳ ಬಗ್ಗೆ ಬೇಸರ ಇಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕಾಗಲಿಲ್ವಲ್ಲ ಅಂತ ಬೇಸರ ಅಷ್ಟೇ. ನಿನ್ನ ಹತ್ರ ನನ್ನ ತಮ್ಮನ ಬಗ್ಗೆ ಮಾತಾಡಬೇಕಿತ್ತು. ಅವನು ಎಲ್ಲಿಗೆ ಹೋದ? ಯಾಕೆ ಹೋದ? ಎಲ್ಲಿದ್ದಾನೆ? ಈ ಮನೇಲಿ ಯಾರು ಯಾಕೆ ಅವನ ಬಗ್ಗೆ ಮಾತಾಡಲ್ಲ? ಹೇಳೋಮು. ಅದೆಲ್ಲ ಯಾಕಣ್ಣ ಇವಾಗ? ಅವನನ್ನ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡು ಬರೋದಕ್ಕೆ. ಹೌದಾ? ಅದು ಸಾಧ್ಯನಾ? ಯಾಕೆ ಸಾಧ್ಯ ಇಲ್ಲ? ಅಷ್ಟಕ್ಕೂ ಅವನು ಯಾಕೆ ಮನೆ ಬಿಟ್ಟು ಹೋಗಿದ್ದು? ಅವನಾಗೇನು ಮನೆ ಬಿಟ್ಟು ಹೋಗಿಲ್ಲ, ಅಮ್ಮನೇ ಅವನ ಮನೆಯಿಂದ ಆಚೆ ಹಾಕಿದ್ದು. ಹೌದಾ? ಯಾಕೆ? ನಿನಗೆ ಗೊತ್ತಲ್ಲ, ದಿನ ಕುಡ್ಕೊಂಡು ಬರೋದು, ಸುಳ್ಳು ಹೇಳೋದು, ಜವಾಬ್ದಾರಿ ಇಲ್ಲದೆ ನಡ್ಕೊಳ್ಳೋದು. ಸಾಲದಕ್ಕೆ ದಿನ ಕಲಾ ಅಕ್ಕೆ ಜೊತೆ ಜಗಳ. ಅದೇನು ಹೊಸದ? ಅವನು ಮುಂಚೆಯಿಂದನೂ ಹಾಗೆ ಇದ್ದಿದ್ದು. ಆದ್ರೆ ನೀನ್ ಹೋದ್ಮೇಲೆ ಜಾಸ್ತಿ ಆಯ್ತು. ಮನೆಯಲ್ಲಿ ಹೇಳೋಕೆ ಕೇಳೋಕೆ ಗಂಡ್ದಿಕ್ಕಿರ್ಲಿಲ್ಲ ಅಲ್ವಾ? ಅಮ್ಮ ಖರ್ಚಿಗೆ ದುಡ್ಡು ಕೊಡ್ತಿರ್ಲಿಲ್ಲ ಅನ್ನೋ ಕೋಪಕ್ಕೆ ಕಂಪ್ನಿ ಹೆಸರು ಹೇಳ್ಕೊಂಡು ಎಲ್ಲಂದ್ರಲ್ಲಿ ಸಾಲ ಮಾಡ್ತಿದ್ದ. ಸಾಲ ಕೊಟ್ಟವರು ವಾಪಸ್ ಕೇಳೋದಿಕ್ಕೆ ಅಮ್ಮನ ಆಫೀಸಿಗೆ ಬಂದು ಕೂತ್ಕೊಳ್ತಿದ್ರು. ಕೆಲವರು ಅಂತೂ ತಕ್ಷಣ ದುಡ್ಡು ಕೊಡಿ ಅಂತ ಕ್ಲೈಂಟ್ ಮುಂದೆನೆ ಕೂಗಾಡೋರು. ಆ ಕಾರಣಕ್ಕೆ ಅಮ್ಮ ಏನಾದ್ರು ಬೈದ್ರೆ ಎಲ್ಲ ಸಿಟ್ಟು ಕಲಾ ಅಕ್ಕೆ ಮೇಲೆ ತೋರ್ಸೋನು. ಸಾಲದಕ್ಕೆ ನಮ್ಮ ಒಡವೆಗಳೆಲ್ಲ ತಗೊಂಡೋಗಿ ಅಡ ಇಡಕ್ ಶುರು ಮಾಡ್ದ. ಒಂದಿನ ಕಲಾ ಅಕ್ಕೆಗೆ ವಿಪರೀತ ಹೊಡೆದ್ಬಿಟ್ಟಿದ್ದ. ಅಮ್ಮನ್ಗೂ ನೋಡಿ ನೋಡಿ ಸಾಕಾಯ್ತು. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಪೊಲೀಸ್ ಕಂಪ್ಲೇಂಟಾ? ಹೌದಣ್ಣ. ಕಲಾ ಅಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಂತ ಅಮ್ಮ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೊಂಡ್ರು. ಅವನನ್ನ ಮನೆಯಿಂದ ಆಚೆ ಹಾಕಿದ್ರು. ಅವತ್ತಿಂದ ಅವ್ನ ಪತ್ತೆನೇ ಇಲ್ಲ. ಈಗ ಅವನು ಎಲ್ಲಿದ್ದಾನೆ ಅಂತ ಗೊತ್ತಾ? ಇಲ್ಲ ಅಣ್ಣ, ಎಷ್ಟೋ ವರ್ಷಗಳಾಯ್ತು ಅವ್ನ ಮುಖ ನೋಡಿ. ಕಲಾ ಕರ್ಸೋ ಬಗ್ಗೆ ಯೋಚನೆನೇ ಮಾಡಲಿಲ್ವಾ? ಕಲಾತ್ಗೆ ಅಮ್ಮನ ಹತ್ರ 2-3 ಸಲ ಮಾತಾಡಿದ್ರು. ಅಮ್ಮ ಕೋಪ ಮಾಡ್ಕೊಂಡ್ರು. ಕಲಾತ್ಗೆನೂ ಆ ವಿಚಾರ ಬಿಟ್ರು. ಈಗ ತಾನೇ ಎಲ್ಲರೂ ನಿನ್ನ ಬಗ್ಗೆ ಸಾಫ್ಟ್ ಆಗಿದ್ದಾರೆ. ಅವನ ಬಗ್ಗೆ ನೀನು ಮಾತಾಡಿದ್ರೆ ಎಲ್ಲರೂ ನಿನ್ನ ಬಗ್ಗೆ ಕೋಪ ಮಾಡ್ಕೊಳ್ತಾರೆ. ಪ್ಲೀಸ್ ಏನು ಮಾತಾಡಬೇಡ ಅಣ್ಣ. ಓಕೆ ಸರ್, ಅತ್ತೆಗೆ ಹೇಳ್ತೀನಿ. ಹಾಂ ನಮಸ್ಕಾರ. ಏನು ಕಲಾ, ಯಾರ್ದದು ಫೋನು? ಲಾಯರ್ ಫೋನ್ ಮಾಡಿದ್ರು. ನೀವು ಯಾವ್ದೋ ಪೇಪರ್ಸ್ ರೆಡಿ ಮಾಡಕ್ ಹೇಳಿದ್ರಂತಲ್ಲ, ಅದು ರೆಡಿ ಇದೆಯಂತ. ನೀವು ಹೇಳಿದ ತಕ್ಷಣ ತಂದು ಕೊಡ್ತಾರ. ಓ ಹೌದಾ, ಎಂತ ಒಳ್ಳೆ ಸುದ್ದಿ ಹೇಳಿದೀಯ ಕಲಾ. ಯಾವ್ದತ್ತೆ ಅದು ಪೇಪರ್ಸು? ಪರ್ಸ್ನಲ್ ಆದ್ರೆ ಬೇಡ ಬಿಡಿ. ನಿಮ್ಮ ಹತ್ರ ಮುಚ್ಚಿಡುವಂಥ ಕೆಲಸ ಅಲ್ಲ ಅದು. ಇಷ್ಟು ದಿನ ಈ ಮನೆಗೋಸ್ಕರ, ಈ ಮನೆಯವ್ರಿಗೆ ಎಲ್ರಿಗೋಸ್ಕರ ಸಾಕಷ್ಟು ದುಡ್ದಿದ್ದೀನಿ, ಸಾಕಷ್ಟು ಗಳಿಸಿದ್ದೀನಿ. ಆ ಗಳಿಕೆಗೆ ಒಬ್ರು ವಾರಸ್ದಾರ ಅಂತ ಬೇಕೇ ಬೇಕಲ್ವಾ? ಇಷ್ಟು ದಿನ ನಾನೇನೋ ಇದ್ದೆ. ನನಗೂ ವಯಸ್ಸಾಯ್ತು. ಭಗವಂತ ಯಾವ ಕ್ಷಣದಲ್ಲಿ ಕರ್ಸ್ಕೊತಾನೋ ಗೊತ್ತಿಲ್ಲ.